ರಾಜಕಾರಣ ಅಧಿಕಾರಕ್ಕೋಸ್ಕರ ಮಾಡ್ತಕ್ಕಂಥದ್ದಲ್ಲ. ಸಮಾಜದಲ್ಲಿ ಏನಾದರೂ ಒಂದು ಬದಲಾವಣೆ, ಸಮಾಜದಲ್ಲಿ ಏನಾದರೂ ಒಂದು ಪರಿವರ್ತನೆ, ಒಂದು ಕ್ರಾಂತಿಕರವಾದಂಥ ಹೆಜ್ಜೆಯನ್ನ ಇಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಾವು ನೀವೆಲ್ಲರೂ ಹೋರಾಟ ಮಾಡೋಣ. ಅಧಿಕಾರ ಭಗವಂತ ಕೊಡ್ತಾನೆ, ಜನ ಗುರುತಿಸ್ತಾರೆ. ಅಧಿಕಾರದ ಹಿಂದೆ ಓಡೋಗ್ತಕ್ಕಂಥದ್ದು ಬೇಡ. ಅಧಿಕಾರ ನಮ್ಮನ್ನ ಹುಡ್ಕ ಬರಬೇಕು, ಜನಕ್ಕೆ ಅನ್ನಿಸ್ಬೇಕು, ಇಲ್ಲ ಈತ ಯೋಗ್ಯನಿದ್ದಾನೆ, ಇಲ್ಲ ಈ ಪಕ್ಷ ಯೋಗ್ಯ ಪಕ್ಷ, ಈ ಪಕ್ಷಕ್ಕೆ ಈ ನಾಯಕನಿಗೆ ನಾವು ಅಧಿಕಾರ ಕೊಟ್ರೆ ರಾಜ್ಯದ ಜನತೆ ಸಮೃದ್ಧವಾಗಿ ಜೀವನ ಮಾಡ್ತಾರೆ ಅಂತಕ್ಕಂಥ ಆತ್ಮವಿಶ್ವಾಸವನ್ನು ಮೂಡಿಸಬೇಕಾಗಿದೆ. ಸನ್ಮಾನ್ಯ ದೇವೇಗೌಡರು ಸಾಹೇಬರ ದೀರ್ಘಕಾಲದ ರಾಜಕಾರಣದ ಹೋರಾಟ, 64 ವರ್ಷದ ರಾಜಕಾರಣದ ಬದುಕಿನಲ್ಲಿ ಕೇವಲ 3.25 ವರ್ಷ ಅಷ್ಟೇ ಅವರ ಆಡಳಿತ ಪಕ್ಷದಲ್ಲಿ ಮುಖ್ಯಮಂತ್ರಿಗಳು, PWD ಮಂತ್ರಿ, ನೀರಾವರಿ ಸಚಿವರು, ಪ್ರಧಾನಮಂತ್ರಿಗಳಾಗಿ ಕೆಲಸ ಮಾಡಿರ್ತಕ್ಕಂಥದ್ದು. ಇವತ್ತಿಗೂ ಅವರು ಹೋರಾಟದ ಕಿಚ್ಚು ಕಮ್ಮಿ ಆಗಿಲ್ಲ. 93 ವಯಸ್ಸಿನ ದೇವೇಗೌಡರು ಸಾಹೇಬರು ಹಾಗಿದ್ದಾಗ ನಾವು ನೀವು ಅವ್ರ ಮುಂದೆ ಯಾವ ಲೆಕ್ಕ? ದಯವಿಟ್ಟು ಧೃತಿಗೆಡೋದು ಬೇಡ. ಸಮಯ ಬರುತ್ತೆ, ಸಂದರ್ಭ ಬರುತ್ತೆ, ಹೋರಾಟ ಮಾಡೋಣ. ಯಾವ ಕಟ್ಟಕಡೆಯ ವ್ಯಕ್ತಿ ಧ್ವನಿ ಇಲ್ಲ ಅಂತ ಕಟ್ಟಕಡೆಯ ವ್ಯಕ್ತಿಗೆ ಒಬ್ಬ ಧ್ವನಿಯಾಗಿ ಕೆಲಸ ಮಾಡೋಣ. ಯಾವ ಸಮಾಜಗಳು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದೋಗಿದೆ, ಕೇವಲ ಅವ್ರನ್ನ ಚುನಾವಣೆ ಸಂದರ್ಭದಲ್ಲಿ ವೋಟ್ ಬ್ಯಾಂಕ್ ಆಗಿ ಬಳಸ್ಕೊಳ್ತಕ್ಕಂಥ ಕಾಂಗ್ರೆಸ್ನ ಪಕ್ಷವನ್ನ ನೋಡ್ಕೊಂಡು ಬರ್ತಾ ಇದ್ದೀರಿ. ಮಾತೆತ್ತಿದ್ರೆ ನಾವು SC STಗೆ ನ್ಯಾಯವನ್ನ ಕೊಡಿಸ್ತೇವೆ, ಅವೆರಡು ಹಿಂದುಳಿದಿರ್ತಕ್ಕಂಥ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಸಮುದಾಯಕ್ಕೆ ನಾವು ಶಕ್ತಿಯನ್ನ ನೀಡ್ತೇವೆ ಅಂತಕ್ಕಂಥದ್ನ ಹೇಳ್ತಾರೆ. ಆದ್ರೆ ವಾಲ್ಮೀಕಿ ನಿಗಮದಲ್ಲಿ ಯಾವ ರೀತಿ ಒಂದು ಅಕ್ರಮ ಭ್ರಷ್ಟಾಚಾರ ಆಯ್ತು ನೋಡಿದ್ರಿ. ಬಹುಶಃ 187 ಕೋಟಿ ವಾಲ್ಮೀಕಿ ನಿಗಮದಲ್ಲಿ ST ಸಮುದಾಯದ ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂಥ ಹಣ. ಮೊದಲನೇ ಬಾರಿ ಬಹುಶಃ ಇತಿಹಾಸದ ಪುಟಗಳಲ್ಲಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಸದನದ ಒಳಗಡೆ 187 ಕೋಟಿ ಅಲ್ಲ, ಅದೆಷ್ಟೋದು 80 ಕೋಟಿ, 87 ಕೋಟಿ ಅಷ್ಟೇ ಲೂಟಿ ಮಾಡಿರೋದು ಅಂತಾರೆ. ಕಳ್ಳ 10 ರೂಪಾಯಿ ಕದ್ರು ಕಳ್ಳೆ, 1 ರೂಪಾಯಿ ಕದ್ರು ಕಳ್ಳೆ, 1000 ರೂಪಾಯಿ ಕದ್ರು ಕಳ್ಳೆ, ಅದರಲ್ಲೂ ಸಮರ್ಥನೆ. ಇನ್ನ SCP TSP ಹಣ, ದಲಿತ ಕೇರಿ ಅಭಿವೃದ್ಧಿಗಳಿಗೆ ಇಟ್ಟಿರ್ತಕ್ಕಂಥ ಹಣ ಎಲ್ಲಿಗೋಯ್ತು, ಎಲ್ಲಿಗೆ ಬಳಸ್ಕೊಂಡ್ರಿ? ಮಾತೆತ್ತಿದ್ರೆ 4.5 ಲಕ್ಷ ಕೋಟಿ ದೊಡ್ಡ ಪ್ರಮಾಣದ ಬಡ್ಜೆಟ್ ಅನ್ನ ಕೊಟ್ಟಿದ್ದೇವೆ ಅಂತ ಬೆನ್ ತಟ್ಕೊಳ್ತೀರಿ. ಒಪ್ಕೊಂಬಿಡಿ ದಯವಿಟ್ಟು. ಈಗಾಗಲೇ ಹಿಮಾಚಲ್ ಪ್ರದೇಶದಲ್ಲಿ, ತೆಲಂಗಾಣ ರಾಜ್ಯದಲ್ಲಿ ಆರ್ಥಿಕ ಸುನಾಮಿ ಎದ್ದೋಗ್ತಾ ಇದೆ, ಎದ್ದೋಗಿದೆ ಹಿಮಾಚಲ್ ಪ್ರದೇಶದಲ್ಲಿ. ಇದೇ ಕಾಂಗ್ರೆಸ್ನ ಆಡಳಿತ. ತೆಲಂಗಾಣ ರಾಜ್ಯದ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಾನು ನೌಕರರಿಗೆ ಸಂಬಳ ಕೊಡ್ಲಿಕ್ಕೆ ದುಡ್ಡಿಲ್ಲ, ಸರ್ಕಾರಿ ಕಚೇರಿಗಳನ್ನ ರನ್ ಮಾಡಲಿಕ್ಕೆ ದುಡ್ಡಿಲ್ಲ, ಗ್ಯಾರಂಟಿಗಳು ಕೊಡ್ತೀನಿ ಅಂತ ಒಪ್ಕೊಬಿಟ್ಟಿದ್ದೀನಿ, ಅಥವಾ ಅದ್ ನಿಲ್ಲಿಸ್ಬೇಕು, ಅಥವಾ ಇದ್ ನಿಲ್ಲಿಸ್ಬೇಕು, ಅಥವಾ ಇನ್ನೊಂದು ಮುಂದುವರಿಸಬೇಕು, ನಾನು ಏನ್ ಮಾಡ್ಲಿ ಹೇಳಿ, ನಾನು ಅಸಹಾಯಕನಾಗಿದ್ದೀನಿ ಅಂತ ಅವ್ರೆ. ಒಪ್ಕೊಳ್ಳಿ ದಯವಿಟ್ಟು. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಇನ್ನೆಷ್ಟು ದಿನ ಮುಚ್ಚುಮರೆ ಮಾಡ್ತೀರಿ? ವರ್ಷಕ್ಕೆ 55,000 ಕೋಟಿ ಬೇಕು ನಿಮ್ಗೆ ಗ್ಯಾರಂಟಿಗಳಿಗೆ. ನಾವು ಗ್ಯಾರಂಟಿಗಳನ್ನ ವಿರೋಧಿಸ್ತಾ ಇಲ್ಲ, ಕೊಡಿ, ಧಾರಾಳವಾಗಿ ಕೊಡಿ, ತುಂಬು ಹೃದಯದಿಂದ ಸ್ವಾಗತ ಮಾಡ್ತೇವೆ. ಆದ್ರೆ ಗ್ಯಾರಂಟಿಗಳ ಹೆಸರಲ್ಲಿ ಅಭಿವೃದ್ಧಿ ಶೂನ್ಯ, ಗ್ಯಾರಂಟಿಗಳು ನೀವು ತಲುಪಿಸ್ಲಿಕ್ಕೆ ಆಗ್ತಾ ಇಲ್ಲ. ನೀವು ಕೊಟ್ಟಂತ ಮಾತು ಏನಾಗಿದೆ? ವಸತಿ ಯೋಜನೆ ಇಲಾಖೆನಲ್ಲಿ ಇತ್ತೀಚೆಗೆ ಏನಂತ ಹೇಳಿದ್ರು BR ಪಾಟೀಲ್ರು, ಕಾಂಗ್ರೆಸ್ನ ಸ್ವಪಕ್ಷದ ಶಾಸಕರು ಹೋಗಿ ತನ್ನ ಮಂತ್ರಿ ಹತ್ರ ನನಗೆ ವಸತಿ ಕೊಡಿ ಅಂತಕ್ಕಂಥದ್ದು, ಮನೆಗಳು ಕಟ್ಸ್ಕೊಡ್ಬೇಕು ನಾನು ತಾಲೂಕಿನಲ್ಲಿ ಅಂತ ಅರ್ಜಿ ಹಾಕಿದ್ರೆ, ಆ ಅರ್ಜಿಯನ್ನ ಸುಮ್ಮನೆ ಜೇಬು ಇಟ್ಕೊಂಡು ಯಾವುದೇ ರೀತಿ ಪ್ರತಿಕ್ರಿಯೆ ಕೊಡ್ದಿರಾ, ಮತ್ತಿನ್ಯಾರೋ ಮಧ್ಯವರ್ತಿಗಳು ಅವ್ರು ಯಾರೋ ಕಳಿಸ್ಕೊಟ್ಟಂತ ಸಂದರ್ಭದಲ್ಲಿ ಪರ್ಸೆಂಟೇಜ್ ಇಷ್ಟು ಕೊಟ್ಟರೆ ನಾವು ಕೊಡ್ತೇವೆ ಅಂತಕ್ಕಂಥ ವಾತಾವರಣ ಸೃಷ್ಟಿಯಾಗಿದೆ ಅಂತ ಹೇಳ್ತಾರೆ. ಇದು ಈ ಕಾಂಗ್ರೆಸ್ ಪಕ್ಷದ ಸಾಧನೆ 2 ವರ್ಷದಲ್ಲಿ.
ಜನ ತೂಚಿ ಅಂತ ಚೀಮಾರಿ ಆಗ್ತಕ್ಕಂಥ ದಿನ ಬಹಳ ದೂರ ಇಲ್ಲ. ಆದ್ರೆ ಒಂದನ್ನ ನನ್ನ ಜನತಾದಳ ಪಕ್ಷದ ಕಾರ್ಯಕರ್ತರಿಗೆ ಕೈ ಜೋಡಿಸಿ ಮನವಿ ಮಾಡ್ತಕ್ಕಂಥ ದಣ, ತಾನೇ ನಮಗೆ ಅಧಿಕಾರ ಒಲ್ದು ಬರುತ್ತೆ, ನಾವು ಮನೇಲಿ ಕುಂತಿದ್ರೆ ಸಾಕು ಅಂತಕ್ಕಂಥದ್ದು ಯಾರು ಕೂಡ ಮನಸ್ಸಲ್ಲಿ ಇಟ್ಕೋಬೇಡಿ. ಯಾಕೆಂದ್ರೆ ನಾನು ಈಗ ತಾನೇ ಹೇಳಿದ್ದೇನೆ, ಮತ್ತೆ ಹೇಳ್ತಾ ಇದ್ದೇನೆ, ಅಧಿಕಾರಕ್ಕೋಸ್ಕರ ರಾಜಕಾರಣ ಮಾಡೋದು ಬೇಡ, ಸಮಾಜವನ್ನ ಕಟ್ತಕ್ಕಂಥದಕ್ಕೆ ರಾಜಕಾರಣ ಮಾಡೋಣ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.